ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಪುಸ್ತಕ ಮಸ್ತಕದಲ್ಲಿ ಇಟ್ಟುಕೊಳ್ಳುವಂಥದ್ದು. ಇಡೀ ವಿಶ್ವದಾಗೆ ಸಾಯಲಾರಂಥ ವಸ್ತು ಯಾವುದರೆ ಇದ್ದರ ಅದು ಪುಸ್ತಕ. ನನಗೆ ಫೋನ್ ಮಾಡ್ತೀರಿ, ಇನ್ನೊಬ್ಬರಿಗೆ ಫೋನ್ ಮಾಡ್ತೀರಿ, ಯಾರಿಗೋ ಫೋನ್ ಮಾಡ್ತೀರಿ, ಆದ್ರ ಆತ ಇದ್ದಿದ್ದಿಲ್ಲ ಅಂತಂದ್ರ ನೀವು ಅವರೇ ಬರೆದಂತ ಪುಸ್ತಕ ನೋಡ್ರಿ. ಇದು ಗುರುವಿನ ಗುಲಾಮ ನಾಗುವವರೆಗೂ ಸಿಗುವುದಯ್ಯ ಮುಕ್ತಿ ಅಂತ ಹೇಳ್ತಾರ್ರಿ ಸಂತರು, ಶರಣರು, ಬುದ್ಧಿಶಾಲಿಗಳು. ಅದಕ್ಕ ಇರುವವರೆಗೂ ನೀ ಏನ್ರೆ ಸಾಧನೆ ಮಾಡಬೇಕು ಆಗಿತ್ತು ಅಂದ್ರ, ಏನರೇ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕಾಗಿತ್ತಂದ್ರ ಪುಸ್ತಕವನ್ನು ಕೊಡು ಅಂತ ಹೇಳ್ತಾರ. ನಂಬಲ್ಲಿ ನೋಡ್ರಿ, DC ಸಾಹೇಬ್ರಿದ್ರು, ಈಗ ನಮ್ಮ MP ಸಾಹೇಬ್ರಾಗ್ಯಾರ, ಕುಮಾರ್ ನಾಯಕರು. ಅದಕ್ಕ ಅವರು ನೀವು ಹೂಮಾಲೆ ತರಬೇಡ್ರಿ, ನನಗ ಶಾಲ ಅವು ಇವು ತರಬೇಡ್ರಿ, ನನಗೇನ್ರಿ ಗೌರವ ಕೊಡ್ಬೇಕಂತಂದ್ರ ಒಂದು ಪುಸ್ತಕವನ್ನು ತಂದು ಕೊಡ್ರಿ ಅಂತ ಹೇಳಿ ಅವರು ಆಫೀಸ್ಗಳದಾಗೆಲ್ಲ ಸಣ್ಣ 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 ಒಂದು ನೋಟಿಸ್ ಹಚ್ಚದಂಗ ಹಚ್ಚಾರ್ರಿ. ನೋಡ್ರಿ ಎಂಥ ಬುದ್ಧಿಶಾಲಿಗಳು. ರಾಯಚೂರ MP ಸಾಹೇಬ್ರವರು, ಮೊದಲ DC ಸಾಹೇಬ್ರು. ಅದಕ್ಕಾಗಿ ಪುಸ್ತಕದ ಮಹತ್ವ ಹೇಳ್ಕೋತ ಹೋದ್ರ ಬಾಳ ಆದ್ರಿ. ಅದಕ್ಕಾಗಿ ಈ ಪುಸ್ತಕದೊಳಗೆ ಏನ್ ಬರ್ದಿರಿ ಡಾಕ್ಟರ್ ಜಿ ಅಂತಂದ್ರ, ಈ ಪುಸ್ತಕವನ್ನು ನಿಮ್ಮನೆಗಿದ್ರ ಅನೇಕ ಸಮಸ್ಯೆಗಳನ್ನು ದೂರ ಹೋಗ್ತದ್ರಿ. ಅದಕ್ಕ ಈ ಪುಸ್ತಕದೊಳಗ 13, 14, 15ನೇ ಪೇಜ್ ನಂಬರ್ಕ್ ಹೋದ್ರ ನಿಮಗೇನು ಸಿಗ್ತದ್ರಿ? ಪರಿವಿಡಿ ಸಿಗ್ತದ. ಇಂಡೆಕ್ಸ್. ವಾತ ರೋಗ ಬಂದ್ರೆ ಏನ್ ಮಾಡ್ಬೇಕು, ಪಿತ್ತ ಆದ್ರೆ ಏನ್ ಮಾಡ್ಬೇಕು, ಆಗ ತಾನೇ ಬಿದ್ದ ಪೆಟ್ಟಿನಿಂದ ರಕ್ತ ಸುರಿಯುತ್ತಿದ್ದರೆ ತಕ್ಷಣ ಏನ್ ಮಾಡ್ಬೇಕು, ಕಫ ಆದ್ರೆ ಏನ್ ಮಾಡ್ಬೇಕು, ಹೈತಿಗೆ ಆದ್ರೆ ಏನ್ ಮಾಡ್ಬೇಕು, ಮೈ ಉರಿತಿತ್ತಂದ್ರೆ ಏನ್ ಮಾಡ್ಬೇಕು, ಮೈ ಮ್ಯಾಗ ಗಾದರಿ ಆದ್ರೆ ಏನ್ ಮಾಡ್ಬೇಕು, ಪಿತ್ತದ ಗಂಧ ಅಂತ ಹೇಳ್ತಾರ ನೋಡಿ ಚಳಿಗಾಲ ಮಳೆಗಾಲದಾಗ. ತಲೆನೋವು ಆದ್ರೆ ಏನ್ ಮಾಡ್ಬೇಕು, ತಲೆ ನೋವು ಬಂದ್ರೆ ಏನ್ ಮಾಡ್ಬೇಕು, ಹಾಫ್ ಹೆಡ್ಏಕ್. ತಲೆ ಕೂದಲು ಉದುರುತ್ತಿದ್ದರೆ ಏನ್ ಮಾಡ್ಬೇಕು, ಇರುಳು ಗಣ್ಣು, ರಾತ್ರಿ ಕಣ್ಣು ಕಾಣದಿರುವುದು ಏನ್ ಮಾಡ್ಬೇಕು, ಕೂದಲು ಕಪ್ಪಾಗಲು ಏನ್ ಮಾಡ್ಬೇಕು, ತಲೆ ಹೊಟ್ಟು, ಬೋಳು ತಲೆ ಹೀಗೆ ಕೂದಲ ಸಮಸ್ಯೆಗಳು ಏನಾದ್ರ ಅನೇಕ ರೋಗಗಳ ಬಗ್ಗೆ, ಜಾಯಿಂಟ್ ಪೇನು, ಶುಗರ್, ಪೈಲ್ಸ್, ಮೂಲವ್ಯಾಧಿ, ಮಕ್ಕಳಿಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ, ಹೀಗೆ ಹೇಳ್ಕೋತ ಹೋದ್ರ ಇದ್ರೊಳಗ 100 ರೋಗಗಳ ಬಗ್ಗೆ ಪರಿವಿಡಿಯನ್ನು ಕೊಟ್ಟೇನ್ರಿ. ಇದನ್ನು ಸರಿಯಾಗಿ ಓದಿ ನಿಮಗೇನ್ರಿ ತಿಳಿಲ್ಲಪ್ಪ ಅಂತಂದ್ರು ಈ ಪುಸ್ತಕದಾಗ ನನ್ನ ಫೋನ್ ನಂಬರ್ ಇದೆ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ಕೊಂಡು ಪುಸ್ತಕದ ಮಹತ್ವ ಹೇಳಬೇಕಾದ್ರ ಇನ್ನೊಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ಇಲ್ಲಿಗೆ ಈ ಪುಸ್ತಕದ ಸಂಕ್ಷಿಪ್ತವಾದಂಥ ಪರಿಚಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.